ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ನ ಎರಡು ದೈತ್ಯ ಕಂಪನಿಗಳ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಯಾಕೆ ಈ ಕಂಪನಿಗಳ ಬಗ್ಗೆ ಕವರ್ ಮಾಡ್ತಿದೆ ಅಂತಂದ್ರೆ, ಇತ್ತೀಚೆಗೆ ಈ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಹಲವು ಸುದ್ದಿಗಳು ಬಂದಿದ್ದಾವೆ. ಅದರಲ್ಲೂ ಒಂದು ಸ್ಟಾಕ್ ಅಂತೂ ನಿನ್ನೆ ಮೊನ್ನೆ ಸ್ಪೆಸಿಫಿಕ್ ನ್ಯೂಸ್ ನ ಕಾರಣಕ್ಕೆ ಕರೆಕ್ಷನ್ ಕೂಡ ಆಗಿದೆ. ಹಾಗೆ ಆಲ್ಮೋಸ್ಟ್ ಎರಡು ಸ್ಟಾಕ್ ಗಳು ಕೂಡ ಈ ಮಂತ್ ಅಲ್ಲಿ ಒಳ್ಳೆ ಕರೆಕ್ಷನ್ ಅನ್ನ ಕಂಡಿದ್ದಾವೆ. ಅದರ ಹಿಂದಿನ ಕಾರಣಗಳೇನು, ಏನಾಗ್ತಿದೆ, ಅಲ್ಲಿ ಏನಾದ್ರೂ ಪಾಸಿಟಿವ್ಸ್ ಇದೆಯಾ ಅಥವಾ ನೆಗೆಟಿವ್ಸ್ ಇದೆಯಾ, ಈ ಎಲ್ಲ ವಿಷಯದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಏನು ಇವತ್ತಿನ ಟಾಪಿಕ್ ನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಎರಡು ಸ್ಟಾಕ್ ಗಳು. ನಾನು ಅವಾಗಲೇ ಹೇಳಿದೆ, ಎರಡು ದೈತ್ಯ ಕಂಪನಿಗಳು ಅಂತ. ಹಾಗಾದ್ರೆ ಯಾವುವು ಆ ದೈತ್ಯ ಕಂಪನಿಗಳು? ಮೊದಲನೇದಾಗಿ HDFC ಬ್ಯಾಂಕ್ ಲಿಮಿಟೆಡ್. HDFC ಬ್ಯಾಂಕ್ ಅಲ್ಲಿ ನಿನ್ನೆ ಮೊನ್ನೆ ಒಂದು ಸುದ್ದಿಯ ಕಾರಣಕ್ಕೆ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ತು. ಇನ್ ಕೇಸ್ ನಾವು 1 ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ 1 ಮಂತ್ ಅಲ್ಲಿ ನೋಡಬಹುದು ಮೋರ್ ದನ್ 15% ಕರೆಕ್ಷನ್ ಆಗಿದೆ. ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿಲ್ಲ, ಬಟ್ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಇಷ್ಟು ದೊಡ್ಡ ಮಟ್ಟದ ಕರೆಕ್ಷನ್ ತುಂಬಾ ರೇರ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ನಾವು 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಅರೌಂಡ್ 19% ಇದೆ. ಬಟ್ ಇಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಆಲ್ಮೋಸ್ಟ್ 22% ಗಿಂತ ಜಾಸ್ತಿ ಕರೆಕ್ಷನ್ ಆಗಿದೆ. ನಿಮ್ಗೆ ಗೊತ್ತಿರಬಹುದು, ಬ್ಯಾಂಕಿಂಗ್ ಸೆಕ್ಟರ್ ನ ದೈತ್ಯ. ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿಲ್ಲ ಯುದ್ಧದ ಕಾರಣಕ್ಕೆ, ಅಂತ ಸಂದರ್ಭದಲ್ಲಿ ಈ ರೀತಿ ಕರೆಕ್ಷನ್ ಬರಬಹುದು, ಅದು ನಾರ್ಮಲ್ ಅಂತಾನೆ ಅಂದ್ಕೊಳ್ಬಹುದು. ಬಟ್ ಪ್ರೀವಿಯಸ್ 2 ಡೇಸ್ ಅಲ್ಲಿ ಒಂದು ಸುದ್ದಿ ಬಂತು, ಆ ಸುದ್ದಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನು ಕೂಡ ಮಾಡ್ತು ಅಗೇನ್. ಹಾಗಾದ್ರೆ ಇನ್ನೊಂದು ಕಂಪನಿ ಯಾವುದು? ಆ ಕಂಪನಿಗೆ ನಾವು ಬಂದ್ರೆ ಅದು ಬಜಾಜ್ ಫೈನಾನ್ಸ್ ಲಿಮಿಟೆಡ್. HDFC ಬ್ಯಾಂಕ್ ಬ್ಯಾಂಕಿಂಗ್ ಸೆಕ್ಟರ್ ನ ದೈತ್ಯ ಆದ್ರೆ ಬಜಾಜ್ ಫೈನಾನ್ಸ್ ಲಿಮಿಟೆಡ್ NBFC ಸೆಕ್ಟರ್ ನ ದೈತ್ಯ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್. ಇಲ್ಲಿನ ದೈತ್ಯ ಕಂಪನಿ, ಮಾರ್ಕೆಟ್ ಲೀಡರ್. ಇಲ್ಲಿನ ಲಾಸ್ಟ್ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ 20% ಕರೆಕ್ಷನ್ ಆಗಿದೆ. ಹಾಗೆ ಈ ಸ್ಟಾಕ್ ಬಂದು ಹೈ ಬೀಟಾ ಸ್ಟಾಕ್. ನಾವು HDFC ಏನ್ 1 ತಿಂಗಳಲ್ಲಿ 20% ಆಗಿದೆ, ಬಟ್ ಈ ಸ್ಟಾಕ್ ಅಲ್ಲಿ ಆಗಾಗ ಆ ರೀತಿ ಪರ್ಫಾರ್ಮೆನ್ಸ್ ಬರ್ತಾನೆ ಇರುತ್ತೆ. ಹೈ ಬೀಟಾ ಸ್ಟಾಕ್, ರ್ಯಾಲಿನೂ ಹಾಗೆ ಬರುತ್ತೆ, ಡೌನ್ ಫಾಲ್ ಕೂಡ ಹಾಗೆ ಬರುತ್ತೆ ಬಜಾಜ್ ಫೈನಾನ್ಸ್ ಅಲ್ಲಿ. ಇನ್ನು 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 6 ಮಂತ್ಸ್ ಅಲ್ಲಿ 17.5% ಡೌನ್ ಇದೆ. ಇನ್ ಕೇಸ್ ನಾವು 6 ಮಂತ್ಸ್ ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಆಲ್ಮೋಸ್ಟ್ 25% ಈ ರೀತಿ ಡೌನ್ ಫಾಲ್ ಇದೆ. ಮಾರ್ಕೆಟ್ ಕ್ಯಾಪ್ ವಿಚಾರಕ್ಕೆ ಬಂದ್ರೆ 5 ಲಕ್ಷ ಕೋಟಿಗೂ ಅಧಿಕ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇಲ್ಲಿ 51.6 crore ಅಂತ ಇದೆ, ಇದು ರಾಂಗ್. 5 ಲಕ್ಷ ಕೋಟಿ ಇಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಗೂಗಲ್ ಅಲ್ಲಿ ಸರಿಯಾಗಿ ಅಪ್ಡೇಟ್ ಆಗಿಲ್ಲ. ಇನ್ನು HDFC ಬ್ಯಾಂಕ್ ನಿಯರ್ಲಿ 6 lakh crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಎರಡು ಕೂಡ ದೈತ್ಯ ಕಂಪನಿಗಳೇ. ಒಂದು 5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದಾದ್ರೆ ಇನ್ನೊಂದು 6 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಜಾಸ್ತಿ ಇತ್ತು, ಈಗ ಕರೆಕ್ಷನ್ ಕಡಿಮೆ ಮಾಡಿದೆ ಅಷ್ಟೇ. ಯಾಕೆ ಈ ಎರಡು ಸ್ಟಾಕ್ ಗಳಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇದೆ? ಏನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ? ಜೊತೆಗೆ ಈ ಕರೆಕ್ಷನ್ ಅನ್ನ ನಾವು ಬಳಸ್ಕೊಳ್ಳಬಹುದಾ? ಅಪಾರ್ಚುನಿಟಿನ ಅಥವಾ ಟ್ರಾಪ? ಇದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ನಿಮ್ಗೆ ಇದರಲ್ಲಿರುವಂತಹ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಎರಡನ್ನು ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಇನ್ನೊಂದು ಕ್ಲಿಯರ್ ಡಿಸ್ಕ್ಲೈಮರ್ ಏನಂತಂದ್ರೆ, ಈ ಎರಡು ಸ್ಟಾಕ್ ಗಳು ಕೂಡ ನನ್ನ ಪೋರ್ಟ್ಫೋಲಿಯೋದಲ್ಲಿದ್ದಾವೆ. ಹಾಗಂತ ಈ ಸ್ಟಾಕ್ ಗಳು ನನ್ನ ಪೋರ್ಟ್ಫೋಲಿಯೋದಲ್ಲಿದ್ದಾವೆ ಅಂತ ಕವರ್ ಮಾಡ್ತಾ ಇಲ್ಲ. ಮೇಜರ್ ಸ್ಟಾಕ್ ಗಳಲ್ಲಿ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ಅದರ ಹಿಂದಿನ ಕಾರಣ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕವರ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇದಾವೆ ಅಂದ ತಕ್ಷಣ ನೀವು ಕಣ್ ಮುಚ್ಕೊಂಡು ತಗೊಳಕ್ ಹೋಗ್ಬೇಡಿ, ಯಾಕಂದ್ರೆ ಗೊತ್ತಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಲಾಸ್ಟ್ 2-3 ಇಯರ್ಸ್ ಇಂದ ಎಕ್ಸ್ಪೀರಿಯನ್ಸ್ ಆಗಿದೆ, ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಕಂಪನಿಗಳು. ಹಾಗಾಗಿ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಹಾಗಾದ್ರೆ ಯಾಕೆ ಈ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾವೆ? ಇದರಲ್ಲಿರುವಂತಹ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಆ ವಿಚಾರಕ್ಕೆ ನಾವು ಬರೋದಾದ್ರೆ ಮೊದಲಿಗೆ ಸೆಂಟಿಮೆಂಟ್ ಶಾಕ್ ವರ್ಸಸ್ ಸ್ಟ್ರಾಂಗ್ ಫಂಡಮೆಂಟಲ್ಸ್. HDFC ಬ್ಯಾಂಕ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಸೆಂಟಿಮೆಂಟ್ ಶಾಕಿಂಗ್ ಆಗಿದೆ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಯಾವಾಗ ಸುದ್ದಿ ಬಂತು ಚೇರ್ಮನ್ ರಿಸೈನ್ ಮಾಡ್ತಿದ್ದಾರೆ ಅಂತ, ಅದರಲ್ಲೂ ಅವರು ಕೊಟ್ಟಂತಹ ಕಾರಣಗಳು ಬಹಳ ಮ್ಯಾಟರ್ ಆಯ್ತು. ಪ್ರೀವಿಯಸ್ 2 ಡೇಸ್ ಅಲ್ಲಿ ಆಲ್ಮೋಸ್ಟ್ 78% ಕರೆಕ್ಷನ್ ಕಂಡು ಬಂತು. ಬಟ್ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಫಂಡಮೆಂಟಲ್ಸ್ ಚೆನ್ನಾಗಿದೆ, ವ್ಯಾಲ್ಯೂಯೇಷನ್ ಕಂಫರ್ಟ್ ಝೋನ್ ಅಲ್ಲಿ ಇದೆ. ಬಟ್ ಈ ಸ್ಟ್ರಕ್ಚರಲ್ ಬ್ರೇಕ್ ಏನಿದೆ, ಇದು ಟೆಂಪರರಿ ಪ್ರಾಬ್ಲಮ್ ಅಥವಾ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತಾ, ಅಪಾರ್ಚುನಿಟಿನ ಅಥವಾ ಟ್ರಾಪ? ಇದು ಬಹಳ ಮ್ಯಾಟರ್ ಆಗುತ್ತೆ. ಆದ್ರೆ ಇಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು, ಬ್ಯಾಂಕ್ಸ್ ಆರ್ ಕಂಪೌಂಡಿಂಗ್ ಮೆಷಿನ್ಸ್ ಡ್ರಿವನ್ ಬೈ NIM ಎಕ್ಸ್ಪಾನ್ಷನ್ ಅಂಡ್ ಕ್ರೆಡಿಟ್ ಗ್ರೋತ್. ಇಫ್ ದ ಕೋರ್ ಆಪರೇಟಿಂಗ್ ಎಂಜಿನ್ ರಿಮೇನ್ಸ್ ಇಂಟ್ಯಾಕ್ಟ್, evaluation dislocation becomes an entry opportunity, not a warning signal. ಕಂಪನಿಯ ಕೋರ್ ಆಪರೇಟಿಂಗ್ ಎಂಜಿನ್ಸ್ ಏನಿದೆ ಸ್ಟ್ರಾಂಗ್ ಆಗಿ ಇದೆ, ಇಂತಹ ಸಂದರ್ಭದಲ್ಲಿ ಅದು ಒಳ್ಳೆಯ ಲಕ್ಷಣ ಅಂತ ಹೇಳ್ತಾರೆ. ಬಟ್ ಅದೊಂದೇ ಕಾರಣ ಆಗಬಾರ್ದು, ನಮಗೆ ಇನ್ನೂ ಸಾಕಷ್ಟು ವಿಷಯಗಳು ಮ್ಯಾಟರ್ ಆಗುತ್ತೆ. ಹಲವು ಬ್ರೋಕರೇಜಸ್ ಪಾಸಿಟಿವ್ ರಿಪೋರ್ಟ್ಸ್ ಅನ್ನ ಕೊಡ್ತಿದ್ದಾರೆ, ಬಟ್ ಸ್ಟಿಲ್ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕಂಪನಿಯಲ್ಲಿ ಯಾಕೆ ನಾವು ಅಪ್ಟಿಮಿಸ್ಟಿಕ್ ಆಗಿರ್ಬೇಕು, ಅಥವಾ ಕಂಪನಿಯಲ್ಲಿ ಇರುವಂತಹ ಪಾಸಿಟಿವ್ಸ್ ಏನು, ಆ ವಿಚಾರಕ್ಕೆ ಬಂದ್ರೆ ಇಲ್ಲಿ ಬುಲ್ ಕೇಸಲ್ಲಿ 5 ರೀಸನ್ಸ್ ನಮಗೆ ಪಾಸಿಟಿವ್ ಆಗಿ ಕಾಣುತ್ತೆ. ಒಂದು, ರಿಕವರಿಂಗ್ ಮೆಟ್ರಿಕ್ಸ್. ಕಂಪನಿಯಲ್ಲಿ ಮರ್ಜರ್ ಆದ್ಮೇಲೆ HDFC ಲಿಮಿಟೆಡ್ ಹಾಗೂ HDFC ಬ್ಯಾಂಕ್ ಮರ್ಜರ್ ಆದ್ಮೇಲೆ ಈಗ ಗ್ರೋತ್ ರಿಕವರಿ
ಫೇಸ್ ಗೆ ಬರ್ತಾ ಇದೆ ಸ್ಲೋ ಆಗಿ. ತುಂಬಾ ದಿನ ಸಮಸ್ಯೆ ಆಯ್ತು, ಹಾಗಾಗಿನೇ ಆಲ್ಮೋಸ್ಟ್ 1-2 ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತು ಸ್ಟಾಕ್. ಬಟ್ ಈಗ ಸ್ಲೋ ಆಗಿ ರಿಕವರಿ ಫೇಸ್ ಗೆ ಬರ್ತಾ ಇದೆ. ಬಿಸ್ನೆಸ್ ವೈಸ್, ಸ್ಟಾಕ್ ಪ್ರೈಸ್ ವೈಸ್ ಅಲ್ಲ, ಬಿಸ್ನೆಸ್ ವೈಸ್. ಮೇ ಬಿ ಮುಂದಿನ ದಿನಗಳಲ್ಲಿ ಅದು ಒಳ್ಳೆ ಈಲ್ಡ್ ಅನ್ನು ಕೂಡ ಕೊಡಬಹುದು ಇನ್ವೆಸ್ಟರ್ಸ್ ಗೆ. ಏನು ವ್ಯಾಲ್ಯೂಯೇಷನ್ ಕಂಪ್ರೆಷನ್, ಸ್ಟಾಕ್ ಚೆನ್ನಾಗಿ ಕರೆಕ್ಷನ್ ಆಗಿದೆ. ಒಂದ್ ತಿಂಗಳಲ್ಲಿ ನಾವು ನೋಡಿದ್ವಲ್ಲ 20% ಗಿಂತ ಜಾಸ್ತಿ. ವ್ಯಾಲ್ಯೂಯೇಷನ್ ಕೂಡ ಕಂಪ್ರೆಸ್ ಆಗಿದೆ. ಏನು ಬ್ರೋಕರೇಜ್ ಕಾನ್ಫಿಡೆನ್ಸ್, ಹಲವು ಬ್ರೋಕರೇಜಸ್ ಪಾಸಿಟಿವ್ ರಿಪೋರ್ಟ್ಸ್ ಅನ್ನ ಕೊಡ್ತಿದ್ದಾವೆ. ಅಪ್ಸೈಡ್ ಪೊಟೆನ್ಶಿಯಲ್ ಒಳ್ಳೆ ಟಾರ್ಗೆಟ್ ಗಳನ್ನ ಕೊಡ್ತಿದ್ದಾರೆ. ಏನು DSIB ಸ್ಟೇಟಸ್ ಅಂದ್ರೆ ಡೊಮೆಸ್ಟಿಕ್ ಸಿಸ್ಟಮಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್. ಇದೊಂದು ಮೇಜರ್ ಬ್ಯಾಂಕ್, ಅದರಲ್ಲೂ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಂಬರ್ 1 ಬ್ಯಾಂಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ. ಡೊಮೆಸ್ಟಿಕಲಿ ಸಿಸ್ಟಮಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್. ಇದನ್ನ ಈಸಿಯಾಗಿ ಕೊಲ್ಯಾಪ್ಸ್ ಆಗೋದಕ್ಕೆ ಬಿಡೋದಿಲ್ಲ RBI ಕೂಡ ಅಥವಾ ಭಾರತ ಸರ್ಕಾರ ಕೂಡ. ಇವನ್ ಎಸ್ ಬ್ಯಾಂಕ್ ಅನ್ನೇ ಬಿಡ್ಲಿಲ್ಲ. ಬಟ್ ದೊಡ್ಡ ಮಟ್ಟದ ಲಾಸಸ್ ಆಗಿದೆ ಎಸ್ ಬ್ಯಾಂಕ್ ಅಲ್ಲಿ. ಬಟ್ ಆ ರೀತಿಯ ಚಾನ್ಸಸ್ ಇಲ್ಲಿ ತುಂಬಾನೇ ಕಡಿಮೆ. ಏನು ಮರ್ಜರ್ ಸಿನರ್ಜೀಸ್, HDFC ಲಿಮಿಟೆಡ್ ಮರ್ಜರ್ ಆದ ನಂತರ ಅದರ ಸಿನರ್ಜೀಸ್ ಈಗ ತಾನೇ ಬೆನಿಫಿಟ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡ್ತಿದೆ. ಲಯಬಿಲಿಟಿ ಫ್ರಾಂಚೈಸ್ ಸ್ಟ್ರೆಂಥನ್ ಆಗ್ತಾ ಇದೆ, ಸ್ಕೇಲ್ ಇನ್ನು ಅನ್ಫೋಲ್ಡ್ ಆಗ್ತಾ ಇದೆ. ಮಾರ್ಕೆಟ್ ಮೇ ಬಿ ಅಂಡರ್ ಎಸ್ಟಿಮೇಟಿಂಗ್ ಡಿಲೈಡ್ ರಿಯಲೈಸೇಷನ್, ನಿಧಾನಕ್ಕೆ ರಿಯಲೈಸೇಷನ್ ಆಗ್ತಾ ಇದೆ. ಅದನ್ನ ಮಾರ್ಕೆಟ್ಸ್ ಅಂಡರ್ ಎಸ್ಟಿಮೇಟ್ ಮಾಡ್ತಿದೆ. ಮೇ ಬಿ ಈ ಎಲ್ಲ ಪಾಯಿಂಟ್ಸ್ ಇದರಲ್ಲಿರುವಂತ ಪಾಸಿಟಿವ್ಸ್ ಆಯ್ತು. ಏನು ನೆಗೆಟಿವ್ಸ್ ಏನು ಅದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಯಾಕೆಂದ್ರೆ ನಾವು ಬರೀ ಪಾಸಿಟಿವ್ಸ್ ತಿಳ್ಕೊಂಡ್ರೆ ಕಾಯಿನ್ ಒಂದ್ ಸೈಡ್ ತಿಳ್ಕೊಂಡಾಗೆ ಇನ್ನೊಂದು ಸೈಡ್ ಕೂಡ ಇರುತ್ತಲ್ಲ. ಸೊ ನೆಗೆಟಿವ್ಸ್ ಗೆ ಬಂದ್ರೆ ಅಥವಾ ರಿಸ್ಕ್ ಅಂತಾನೆ ಹೇಳ್ಬೋದು. ಬೇರ್ ಕೇಸ್ 5 ರಿಸ್ಕ್ ಏನು ಅಂತಂದ್ರೆ ಗವರ್ನೆನ್ಸ್ ಓವರ್ ಯಾಂಗ್, ಅಂದ್ರೆ ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್ ನ ಕಾರಣ ಕೊಟ್ಟು ಚೇರ್ಮನ್ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಮೊನ್ನೆ. ಇಲ್ಲಿ ಹಲವು ಸುದ್ದಿಗಳು ಬರ್ತಿದ್ದಾವೆ. ಮ್ಯಾನೇಜ್ಮೆಂಟ್ ನ ಜೊತೆ ಸರಿಯಾದ ಹೊಂದಾಣಿಕೆ ಇರ್ಲಿಲ್ಲ ಅನ್ನುವಂಥವು. ಈ ರೀತಿ ಸಮಸ್ಯೆಗಳು ಖಂಡಿತ ಕಂಪನಿಯ ಗ್ರೋತ್ ಗೆ ಅಥವಾ ಡಿರೇಟಿಂಗ್ ಗೆ ಕೂಡ ಕಾರಣ ಆಗುತ್ತೆ. ಅಂತ ಸಂದರ್ಭದಲ್ಲಿ ಸ್ಟಾಕ್ ಅಬ್ವಿಯಸ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಬಟ್ RBI ಇಂದ ಕೂಡ ಕೆಲವೊಂದು ಅಪ್ಡೇಟ್ಸ್ ಗಳು ಬಂದಿದ್ದಾವೆ. ಕಂಪನಿಯ ಫಂಡಮೆಂಟಲ್ಸ್ ಇಂಟ್ಯಾಕ್ಟ್ ಇದೆ, ಯಾವುದೇ ಇಶ್ಯೂಸ್ ಇಲ್ಲ ಅನ್ನೋಂತ ಮಾತನ್ನ ಈವನ್ RBI ಕೂಡ ಹೇಳಿದೆ. ಹಾಗಾಗಿ ಎಲ್ಲೊಂದಷ್ಟು ಪಾಸಿಟಿವ್ಸ್ ಇರಬಹುದು, ಬಟ್ ಸ್ಟಿಲ್ ಗವರ್ನೆನ್ಸ್ ಇಶ್ಯೂಸ್ ಇದೆ. ಎಸ್ಪೆಷಲಿ ಮೊನ್ನೆ ಬಂದಂತ ಸುದ್ದಿ. ಇನ್ನು ಮಿಸ್ ಸೆಲ್ಲಿಂಗ್ ಕಾಂಟ್ರವರ್ಸೀಸ್ ಕೂಡ ಇದೆ ಈ ಹಿಂದಿನಿಂದನೂ ಕೂಡ. ಬಾಂಡ್ಸ್ ವಿಚಾರದಲ್ಲಿ 81 ಬಾಂಡ್ಸ್ ವಿಚಾರದಲ್ಲಿ ಅದು ಇಶ್ಯೂಸ್ ಇದೆ. ಇವನ್ 2-3 ಜನ ಅಫಿಷಿಯಲ್ಸ್ ಅನ್ನ ಕೆಲಸ ಬಿಡ್ಲಿಗೂ ಕೂಡ ಹೇಳಿದೆ ಅನ್ನುವಂತ ಸುದ್ದಿಗಳು ಬಂದಿದೆ ನಿನ್ನೆ ಮೊನ್ನೆ. ಅದೊಂದು ಕಾಂಟ್ರವರ್ಸಿ ಇದೆ ಈ ಹಿಂದಿನಿಂದನೂ ಕೂಡ. ಇನ್ನು ಸೆಂಟಿಮೆಂಟ್ ಡ್ಯಾಮೇಜ್ ಆಗಿದೆ. ಈಗ 8-9% ಫ್ಯೂ ಡೇಸ್ ಅಲ್ಲಿ ಡೌನ್ ಆಗಿದೆ ಸ್ಟಾಕ್. ಹಾಗೆ ಇನ್ಕಂಪ್ಲೀಟ್ ಇಂಟಿಗ್ರೇಷನ್, ಮರ್ಜರ್ ಬೆನಿಫಿಟ್ಸ್ ಇನ್ನು ನಮಗೆ ವಿಸಿಬಲ್ ಆಗಿಲ್ಲ. ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಕಂಡು ಬಂದ್ರು ಕೂಡ, ಬಟ್ ಲಾರ್ಜ್ ಸ್ಕೇಲ್ ಅಲ್ಲಿ ವಿಸಿಬಲ್ ಆಗಿಲ್ಲ. ಇಲ್ಲಿ ಎಕ್ಸಿಕ್ಯೂಷನ್ ಲ್ಯಾಗ್ ಆಗ್ತಿದ್ಯಾ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅದೊಂದು ಇಶ್ಯೂ ಇದೆ. ಏನು ಟ್ರಾನ್ಸಿಷನ್ ಅನ್ಸರ್ಟನಿಟಿ, ಕೆಲವು ಬ್ರೋಕರೇಜಸ್ ಕಾಶಿಯಸ್ ಸ್ಟಾನ್ಸ್ ಅನ್ನು ಕೂಡ ತಗೊಂಡಿದ್ದಾರೆ. ಹಲವು ಬ್ರೋಕರೇಜಸ್ ಪಾಸಿಟಿವ್ ರಿಪೋರ್ಟ್ ಅನ್ನು ಕೊಟ್ಟರು ಕೂಡ ಇನ್ನು ಕೆಲವರು ಕಾಶಿಯಸ್ ಸ್ಟಾನ್ಸ್ ಅನ್ನು ಕೂಡ ಕೊಡ್ತಿದ್ದಾರೆ. ಇವು HDFC ಬ್ಯಾಂಕ್ ಅಲ್ಲಿರುವಂತ ಮೇಜರ್ ರಿಸ್ಕ್ಸ್ ಅಥವಾ ನೆಗೆಟಿವ್ಸ್. ಓವರ್ ಆಲ್ RBI ಇಂದ ಬಂದಂತ ಸ್ಟೇಟ್ಮೆಂಟ್ ಅನ್ನ ನೋಡಿದ ಮೇಲೆ, ಹಾಗೆ ಇಲ್ಲಿರುವಂತ ಪಾಸಿಟಿವ್ಸ್ ಅಂಡ್ ರಿಸ್ಕ್ ಅನ್ನ ಅನಲೈಸ್ ಮಾಡಿದ್ಮೇಲೆ ಅನ್ಸೋದೇನಂತಂದ್ರೆ ಬ್ಯಾಂಕ್ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಕೆಲವೊಂದು ಇಶ್ಯೂಸ್ ಅನ್ನ ಫೇಸ್ ಮಾಡ್ತಿದೆ. ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಅನ್ಸುತ್ತೆ ನನಗೆ. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ನೀವು ಡಿಸೈಡ್ ಮಾಡಬಹುದು. ಇನ್ನು ಕಂಪನಿಯ ವ್ಯಾಲ್ಯೂಯೇಷನ್ ವಿಚಾರಕ್ಕೆ ಬಂದ್ರೆ ಬಿಫೋರ್ ಹೇಗಿತ್ತು ಅಂದ್ರೆ ಇತ್ತೀಚಿನ ಕರೆಕ್ಷನ್ಸ್ ಗೆ ಮುಂಚೆ ಪ್ರೀಮಿಯಂ ವ್ಯಾಲ್ಯೂಯೇಷನ್, ಹಾಗೆ ಐ ಇನ್ಸ್ಟಿಟ್ಯೂಷನ್ ಕಾನ್ಫಿಡೆನ್ಸ್, ಕ್ಲೀನ್ ಗವರ್ನೆನ್ಸ್ ಇತ್ತು, ಕಾನ್ಸೆನ್ಸಸ್ ಬೈ ಇತ್ತು. ಆದ್ರೆ ಈಗ ಏನಾಗಿದೆ ಆಫ್ಟರ್ ಕರೆಕ್ಷನ್ ಅಥವಾ ಇಶ್ಯೂಸ್, ಡಿಸ್ಕೌಂಟ್ ಟು ಹಿಸ್ಟಾರಿಕಲ್ ಮಲ್ಟಿಪಲ್ಸ್ ವ್ಯಾಲ್ಯೂಯೇಷನ್ ಕಡಿಮೆ ಆಗಿದೆ. ಹಿಸ್ಟಾರಿಕಲ್ ಮಲ್ಟಿಪಲ್ಸ್ ಗೆ ಕಂಪೇರ್ ಮಾಡಿದ್ರೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಿದೆ. ಬಟ್ ಗವರ್ನೆನ್ಸ್ ಇಶ್ಯೂಸ್ ನೋಡ್ಲಿಕ್ಕೆ ಸಿಗ್ತಿದೆ ಚೇರ್ಮನ್ ಎಕ್ಸಿಟ್ ಇಂದ. ಹಾಗಾಗಿ ಅನ್ಸರ್ಟನಿಟಿ ಇದೆ ಸದ್ಯದ ಮಟ್ಟಿಗೆ ಈ ಟ್ರಾನ್ಸಿಷನ್ ಫೇಸ್ ಅಲ್ಲಿ. ಈ 2 ಪಾಯಿಂಟ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು HDFC ಬ್ಯಾಂಕ್ ಅಲ್ಲಿ. ಏನು ನೆಕ್ಸ್ಟ್ ಬಜಾಜ್ ಫೈನಾನ್ಸ್. ಬಜಾಜ್ ಫೈನಾನ್ಸ್ ಅಲ್ಲಿ ಕರೆಕ್ಷನ್ ಅನ್ನ ನೋಡಿದ್ವಿ. ಅದಕ್ಕೆ ಕಾರಣ ಏನು? ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಎ ಮ್ಯಾಕ್ರೋ ಸ್ಟಾರ್ಮ್, ನಾಟ್ ಎ ಬಿಸ್ನೆಸ್ ಬ್ರೇಕ್ ಡೌನ್. ಕಂಪನಿಯ ಬಿಸ್ನೆಸ್ ಗೆ ಹೊಡೆತ ಬಿದ್ದಿಲ್ಲ, ಬಟ್ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಲೈಕ್ ವಾರ್ ಟ್ರಿಗರ್ ಏನಿದೆ ಇದು ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಯಾಕಂದ್ರೆ ಮುಂದೆ ಗ್ರೋತ್ ಕಡಿಮೆ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ. ಯಾಕೆ ಕಡಿಮೆ ಆಗ್ಬಹುದು ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಇಲ್ಲಿನ ಬುಲ್ ಕೇಸ್ ನೋಡೋದಾದ್ರೆ ಅಥವಾ ಪಾಸಿಟಿವ್ಸ್ ಅನ್ನ ನೋಡೋದಾದ್ರೆ ಹೈ ಕ್ವಾಲಿಟಿ ಫ್ರಾಂಚೈಸಿಯನ್ನ ಹೊಂದಿರುವಂತ ಕಂಪನಿ ಇದು. NBFC ಸೆಗ್ಮೆಂಟ್ ಅಲ್ಲಿ, ರಿಟೇಲ್ ಕ್ರೆಡಿಟ್ ಅಲ್ಲಿ ಲೀಡರ್ ಕಂಪನಿ. ಟ್ರಾಕ್ ರೆಕಾರ್ಡ್ ಕೂಡ ಚೆನ್ನಾಗಿರುವಂತದ್ದು, ಪ್ರೂವನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಹೊಂದಿರುವಂತ ಕಂಪನಿ. ಏನು ಸೆಕ್ಟರ್ ವೈಡ್ ಸೆಲ್ ಆಫ್ ನೋಡ್ಲಿಕ್ಕೆ ಸಿಕ್ಕಿದೆ. ನಾಟ್ ಓನ್ಲಿ NBFC, ಆಲ್ಮೋಸ್ಟ್ ಫಿನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಸೆಲ್ ಆಫ್ ಕಂಡು ಬಂದಿದೆ. ಹಾಗಾಗಿ ಇದರಲ್ಲೂ ಕೂಡ ಕರೆಕ್ಷನ್ ಆಗಿದೆ. ಏನು ವ್ಯಾಲ್ಯೂಯೇಷನ್ ರೀಸೆಟ್, ಶಾರ್ಪ್ ಕರೆಕ್ಷನ್ ಇಂದ ವ್ಯಾಲ್ಯೂಯೇಷನ್ ಕಂಪ್ರೆಷನ್ ಕೂಡ ಆಗಿದೆ. ಅದು ಒಳ್ಳೆ ಅಪಾರ್ಚುನಿಟಿನ ಕ್ರಿಯೇಟ್ ಮಾಡ್ತಾ ಇದೆ. ಯಾಕಂದ್ರೆ ಹೈ ಕ್ವಾಲಿಟಿ ಕಂಪನಿ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಇದು ಫುಲ್ ಕೇಸ್ ಸಿನಾರಿಯೋ ಅಥವಾ ಪಾಸಿಟಿವ್ಸ್. ಆದ್ರೆ ನೆಗೆಟಿವ್ಸ್ ಯಾವುವು? ಬೇರ್ ಕೇಸ್ ಸಿನಾರಿಯೋ, 5 ಮ್ಯಾಕ್ರೋ ರಿಸ್ಕ್ ಬೇರಿಂಗ್ ಡೌನ್. ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಏನಿದೆ ಅದು ಇಂಪ್ಯಾಕ್ಟ್ ಮಾಡಬಹುದು ಗ್ರೋತ್ ಮೇಲೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಮೊದಲನೇದು ಗ್ಲೋಬಲ್ ಮ್ಯಾಕ್ರೋ ಶಾಕ್, ಇರಾನ್ ವಾರ್, ಆಯಿಲ್ ಸಪ್ಲೈ ಡಿಸ್ರಪ್ಷನ್, ಇನ್ಫ್ಲೇಷನ್ ಜಾಸ್ತಿ ಮಾಡಬಹುದು. ಹಾಗಾಗಿ ಡಿಸ್ಪೋಸಬಲ್ ಇನ್ಕಮ್ ನ ಕಡಿಮೆ ಮಾಡಿದ್ರೆ ಕ್ರೆಡಿಟ್ ಡಿಮಾಂಡ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ.
ಹಾಗಾಗಿ ಈ ವಾರ್ ಎಷ್ಟು ದಿನ ಕಂಟಿನ್ಯೂ ಆಗುತ್ತೋ ಅಷ್ಟು ಎಫೆಕ್ಟ್ ಆಗ್ಬೋದು ಅಂತ ಹೇಳಲಾಗುತ್ತೆ. ನಂತರ ಇಂಟ್ರೆಸ್ಟ್ ರೇಟ್ ರಿಸ್ಕ್. ವಾರ್ ಜಾಸ್ತಿ ದಿನ ನಡೆದು ಕ್ರೂಡ್ $100 ಗಿಂತ ಮೇಲೆ ಇದ್ರೆ ಅಬ್ವಿಯಸ್ಲಿ ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದ್ರೆ RBI ಏನ್ ಮಾಡುತ್ತೆ, ರೇಟ್ ಹೈಕ್ ಮಾಡುತ್ತೆ. ಆಗ ಕಂಪನಿಗಳ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಕಾಸ್ಟ್ ಆಫ್ ಫಂಡ್ ಜಾಸ್ತಿ ಆಗುತ್ತೆ. ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ. ಡಿಮಾಂಡ್ ಡಿಸ್ಟ್ರಕ್ಷನ್ ಕೂಡ ಆಗುತ್ತೆ. ಯಾಕಂದ್ರೆ ಜನರ ಹತ್ರ ಹಣನೇ ಉಳಿತಿಲ್ಲ ಅಂದ್ರೆ ಕ್ರೆಡಿಟ್ ಡಿಮಾಂಡ್ ಕಡಿಮೆ ಆಗುತ್ತೆ. ಕರೆನ್ಸಿ ಅಂಡ್ ಲಿಕ್ವಿಡಿಟಿ ಪ್ರೆಷರ್, ಹೈ ಬೀಟಾ ಆಂಪ್ಲಿಫಿಕೇಶನ್. ಮೊದಲೇ ಒಂದು ಹೈ ಬೀಟಾ ಸ್ಟಾಕ್ ಅಪ್ಸ್ ಅಂಡ್ ಡೌನ್ಸ್ ಜಾಸ್ತಿ ಇರುತ್ತೆ. ಆ ರಿಸ್ಕ್ ಕೂಡ ಇಲ್ಲಿ ಇರುತ್ತೆ. ಇದು ಬಜಾಜ್ ಫೈನಾನ್ಸ್ ಅಲ್ಲಿರುವಂತ ರಿಸ್ಕ್. ಬಟ್ ವಾರ್ ಎಷ್ಟು ದಿನ ನಡೆಯುತ್ತೆ, ಯಾವ ರೀತಿ ಇನ್ಫ್ಲೇಷನ್ ರೈಸ್ ಆಗುತ್ತೆ, ಹಾಗೆ RBI ರೇಟ್ ಹೈಕ್ ಯಾವಾಗ ಮಾಡುತ್ತೆ, ಇದೆಲ್ಲವೂ ಕೂಡ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಓವರ್ ಆಲ್ ಇದು ಹೇಗೆ ಟ್ರಾನ್ಸ್ಮಿಷನ್ ಆಗುತ್ತೆ ಅಂದ್ರೆ, ಇರಾನ್ US ಇಸ್ರೇಲ್ ವಾರ್ ಜಾಸ್ತಿ ದಿನ ಡ್ರಾಗ್ ಆದಷ್ಟು ಆಯಿಲ್ ಪ್ರೈಸ್ ಹೈ ಅಲ್ಲಿರುತ್ತೆ. ಅದು ಇನ್ಫ್ಲೇಷನ್ ಜಾಸ್ತಿ ಮಾಡುತ್ತೆ. NBFC ಕಂಪನಿಗಳಿಗೆ ಮೇಲೆ ಪ್ರೆಷರ್ ಬೀಳುತ್ತೆ. ಅಂದ್ರೆ ಕ್ರೆಡಿಟ್ ಗ್ರೋತ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಪನಿಗಳ NIM ಆಗ್ಬೋದು, ಲೆಂಡಿಂಗ್ ಆಗ್ಬೋದು, ಕಾಸ್ಟ್ ಆಫ್ ಫಂಡ್ ಆಗ್ಬೋದು, ಇದೆಲ್ಲವೂ ಜಾಸ್ತಿ ಆಗುತ್ತೆ. ಅದು ಡೈರೆಕ್ಟ್ ಕಂಪನಿಯ ನೆಟ್ ಪ್ರಾಫಿಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಓವರ್ ಆಲ್ ಸೈಡ್ ಬೈ ಸೈಡ್ ನೋಡೋದಾದ್ರೆ HDFC ಹಾಗೂ ಬಜಾಜ್ ಫೈನಾನ್ಸ್ ಕಂಪನಿಗಳ ಕರೆಕ್ಷನ್ ಗೆ ಕಾರಣ ಒಂದು HDFC ಬ್ಯಾಂಕ್ ಗವರ್ನೆನ್ಸ್ ಶಾಕ್ ಆದ್ರೆ ಬಜಾಜ್ ಫೈನಾನ್ಸ್ ಮ್ಯಾಕ್ರೋ ಶಾಕ್. ರಿಸ್ಕ್ ಇಂಟರ್ನಲ್ ಹಾಗೂ ಕಂಪನಿ ಸ್ಪೆಸಿಫಿಕ್ HDFC ಬಟ್ ಬಜಾಜ್ ಫೈನಾನ್ಸ್ ಎಕ್ಸ್ಟರ್ನಲ್ ಹಾಗೂ ಸಿಸ್ಟಮಿಕ್ ರಿಸ್ಕ್. ಯಾಕಂದ್ರೆ ಸೆಕ್ಟರ್ ಡೌನ್ ಆಗಿದೆ. ಸ್ಟಾಕ್ ಫಾಲ್ ವಿಚಾರಕ್ಕೆ ಬಂದು 8 to 9% HDFC ಡೌನ್ ಆಗಿದೆ. ಬಟ್ ಇದು 18% ಡೌನ್ ಆಗಿದೆ ಈ ತಿಂಗಳಲ್ಲಿ. ಫಂಡಮೆಂಟಲ್ಸ್ HDFC ನಲ್ಲೂ ಕೂಡ ಚೆನ್ನಾಗಿದೆ. ಸಿನರ್ಜೀಸ್ ಇನ್ನು ಓಪನ್ ಅಪ್ ಆಗ್ತಾ ಇದೆ, ಇಲ್ಲೂ ಕೂಡ ಚೆನ್ನಾಗಿದೆ. ಎರಡು ಕಡೆ ಚೆನ್ನಾಗಿದೆ. ಫಂಡಮೆಂಟಲ್ಸ್ ವಿಚಾರಕ್ಕೆ ಬಂದ್ರೆ ಕೀ ರಿಸ್ಕ್ ಅಂದ್ರೆ HDFC ಗವರ್ನೆನ್ಸ್ ಡಿರೇಟಿಂಗ್ ಹಾಗೂ ಮಿಸ್ ಸೆಲ್ಲಿಂಗ್ ಕಲ್ಚರ್ ನ ರಿಸ್ಕ್ ಇದೆ. NIM ಕಂಪ್ರೆಷನ್ ಆಗ್ಬೋದು, ಡಿಮಾಂಡ್ ಡಿಸ್ಟ್ರಕ್ಷನ್ ಆಗ್ಬೋದು ಅನ್ನೋಂತ ರಿಸ್ಕ್ ಇದೆ ಬಜಾಜ್ ಫೈನಾನ್ಸ್ ಅಲ್ಲಿ. ಬ್ರೋಕರೇಜ್ ವ್ಯೂಸ್ ಮೋಸ್ಟ್ಲಿ ಪಾಸಿಟಿವ್ ರಿಪೋರ್ಟ್ಸ್ ಇದೆ HDFC ಮೇಲೆ. ಹಾಗೆ ಬಜಾಜ್ ಫೈನಾನ್ಸ್ ಅಲ್ಲಿ ನಿಯರ್ ಟರ್ಮ್ ಕಾಶಿಯಸ್ ಇದೆ, ಬಟ್ ಕ್ವಾಲಿಟಿ ಇಂಟ್ಯಾಕ್ಟ್ ಇದೆ. ಥೀಸಿಸ್, ವ್ಯಾಲ್ಯೂಯೇಷನ್, ಮೀನ್ ರಿವರ್ಷನ್ ಪ್ಲೇ HDFC ಬ್ಯಾಂಕ್ ಅಲ್ಲಿ ಮ್ಯಾಕ್ರೋ ರಿಕವರಿ ಹಾಗೂ ಎಂಟ್ರಿ ವಿಂಡೋ ಇದು ಬಹಳ ಮ್ಯಾಟರ್ ಆಗುತ್ತೆ ಬಜಾಜ್ ಫೈನಾನ್ಸ್ ನ ಒಳ್ಳೆಯ ಪರ್ಫಾರ್ಮೆನ್ಸ್ ಗೆ ಮುಂದಿನ ದಿನಗಳಲ್ಲಿ. ಸೊ ಎರಡೂ ಕಂಪನಿಗಳಲ್ಲಿ ತಮ್ಮದೇ ಆದ ರಿಸ್ಕ್ ಇದೆ, ತಮ್ಮದೇ ಆದ ರಿವಾರ್ಡ್ಸ್ ಇದೆ. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಎರಡನ್ನೂ ಕೂಡ ಕವರ್ ಮಾಡಿದೀನಿ. ಎರಡೂ ಕೂಡ ಕ್ವಾಲಿಟಿ ಸ್ಟಾಕ್ ಗಳೇ, ಅದರಲ್ಲಿ ಸಂದೇಹ ಇಲ್ಲ. ಬಟ್ ಫಾರ್ ಟೈಮ್ ಬೀಯಿಂಗ್ ಶಾರ್ಟ್ ಟರ್ಮ್ ಅಲ್ಲಿ ಎರಡು ಕೂಡ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದ್ದಾವೆ. ಬಟ್ ಇಶ್ಯೂಸ್ ಏನಿದೆ ಇಲ್ಲಿ HDFC ಅಲ್ಲಿ ಇಂಟರ್ನಲ್ ಆದ್ರೂ ಕೂಡ ಅಷ್ಟು ದೊಡ್ಡ ಕನ್ಸರ್ನಿಂಗ್ ಅಂತ ಅನಿಸ್ತಿಲ್ಲ ಆಫ್ಟರ್ RBI ಸ್ಟೇಟ್ಮೆಂಟ್. ಬಟ್ ಸ್ಟಿಲ್ ವಾಚ್ ಔಟ್ ಮಾಡಬೇಕಾಗುತ್ತೆ. ನನ್ನ ಹತ್ರ ಎರಡು ಸ್ಟಾಕ್ ಗಳಿದಾವೆ. ನಾನಂತೂ ಸದ್ಯದ ಮಟ್ಟಿಗೆ ಯಾವುದೇ ಡಿಸಿಷನ್ ತಗೊಂಡಿಲ್ಲ. ಹೋಲ್ಡ್ ಮಾಡಕ್ಕೆ ಪ್ರಿಫರ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನಿಮ್ಗೆ ಏನ್ ಅನ್ಸುತ್ತೆ? ಇನ್ ಕೇಸ್ ನಿಮ್ಮ ಹತ್ರ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಟ್ ನನಗೇನೋ ಇದು ಒಳ್ಳೆಯ ಅವಕಾಶಗಳನ್ನ ಒದಗಿಸ್ತಿದೆ ಅಂತ ಅನ್ಸುತ್ತೆ. ಬಟ್ ಬಿ ಕಾಶಿಯಸ್. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.